ಇನ್ನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರಿತಾ ಇದೆ. ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಸುರಿತಾ ಇದೆ. ಶಿವಮೊಗ್ಗ ಜಿಲ್ಲೆಗೆ ಇವತ್ತು ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಒಂದು ವಾರದಿಂದ ಮಳೆ ಸುರಿತಾ ಇದೆ. ಮುಂಗಾರು ಪ್ರಾರಂಭವಾಗಿ 3 ದಿವಸ ಆಯಿತು. 3 ದಿವಸಕ್ಕಿಂತ ಮುಂಚೆನೇ ಈಗ ಅಂದರೆ ಒಂದು ವಾರದಿಂದನೂ ಮಳೆ ಬರ್ತಾ ಇದೆ. ಹಾಗಾಗಿ ಈಗ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆ ಬರ್ತಾ ಇದೆ. ಹೊಸನಗರ, ಸಾಗರ, ತೀರ್ಥಹಳ್ಳಿ ಮತ್ತು ಶಿವಮೊಗ್ಗದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಭಾರೀ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ವ್ಯಾಪಾರಸ್ಥರಿಗೂ ತೊಂದರೆ, ವಾಹನ ಸವಾರರಿಗೂ ತೊಂದರೆ, ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳಿಗೂ ತೊಂದರೆನೆ. ತುಂಗಾ, ಭದ್ರಾ, ಶರಾವತಿ ನದಿಯಲ್ಲಿ ಒಳಹರಿವು ಹೆಚ್ಚಳ ಆಗಿದೆ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ವರುಣನ ಆರ್ಭಟಕ್ಕೆ ಈಗ ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ತುಂಗಾ ಜಲಾಶಯದ ಒಳಹರಿವು ಜಾಸ್ತಿಯಾಗಿ ಮೊನ್ನೆಯಿಂದನೂ ಕೂಡ ನದಿಗೆ ನೀರನ್ನು ಬಿಡ್ತಾ ಇದ್ದಾರೆ. ಈಗ ತುಂಗಾ ಜಲಾಶಯದ ಜೊತೆಗೆ ಭದ್ರನೂ ಸೇರಿಕೊಂಡಿದೆ. ಶರಾವತಿಯ ಒಳಹರಿವು ಕೂಡ ಜಾಸ್ತಿ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬೆಳ್ಳಂಬೆಳಗ್ಗೆನೆ ಮಂಜು ಕವಿದ ವಾತಾವರಣ. ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ಅಲ್ಲಿ ಮಂಜು ಕವಿದ ವಾತಾವರಣ. ಹಾಗಾಗಿ ಇಲ್ಲಿ ಸಹಜವಾಗಿ ಬಿಸಿಲು ಮುಖ ಕಾಣಕ್ಕೆ ಸಾಧ್ಯನೇ ಇಲ್ಲ ಮಳೆಗಾಲದಲ್ಲಿ. ಬಿಸಿಲಿನ ಶಾಖ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮಳೆಗಾಲದಲ್ಲಿ ಮಲೆನಾಡಿಗರು. ಯಾಕಂದರೆ ನಿರಂತರವಾಗಿ ಮಳೆ ಬರ್ತಾ ಇರ್ತದೆ. ಇಲ್ಲಿ ಬೆಂಗಳೂರಲ್ಲಾದರೂ ಕೂಡ ಒಂದು ಸಲ ಮಳೆ ಬಂದರೆ ಬಿಟ್ಬಿಡ್ತದೆ. ಆದರೆ ಮಲೆನಾಡಿನಲ್ಲಿ ಒಂದು ಸಲ ಶುರುವಾದರೆ 4 ದಿನ ಆದರೂ ಬಿಡಲ್ಲ, 5 ದಿನ ಆದರೂ ಬಿಡಲ್ಲ, ನಿರಂತರವಾಗಿ ಬರ್ತಾನೆ ಇರ್ತದೆ. ಹಾಗಾಗಿ ಅಲ್ಲಿ ಜನಜೀವನ ಮಳೆಗಾಲದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಜಾಸ್ತಿನೇ ಇರುತ್ತೆ.